ಹೃದಯವನ್ನು ಸ್ಪರ್ಶಿಸಿದ ಬಾಬಾರ ಕೃಪೆ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಒಬ್ಬರ ಜೀವನವನ್ನು ಮಾತ್ರ ಬದಲಾಯಿಸುತ್ತಿರಲಿಲ್ಲ, ಅವರ ಹತ್ತಿರ ಬಂದ ಪ್ರತಿಯೊಬ್ಬರ ಹೃದಯವನ್ನು ಪ್ರೀತಿಯಿಂದ ರೂಪಿಸುತ್ತಿದ್ದರು. ವೃಂದಾವನದ ಆಶ್ರಮದಲ್ಲಿ ಒಂದು ಬೆಳಗ್ಗೆ ಬಾಬಾ ಎಂದಿನಂತೆ ಕಂಬಳಿ ಹೊದ್ದು ನಿಶ್ಚಲವಾಗಿ ಕುಳಿತಿದ್ದರು. ಸುತ್ತಲೂ ಭಕ್ತರು ಮೌನವಾಗಿ ಕುಳಿತಿದ್ದರು. ಯಾರೋ ರಾಮನಾಮ ಜಪ ಮಾಡುತ್ತಿದ್ದರು, ಯಾರೋ ಕೇವಲ ಬಾಬಾರ ಮುಖವನ್ನು ನೋಡುತ್ತಲೇ ಕಣ್ಣೀರು ಸುರಿಸುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ಮಧ್ಯವಯಸ್ಕ ಬ್ರಾಹ್ಮಣ ನಿಧಾನವಾಗಿ ಒಳಬಂದರು. ಅವರ ಹೆಸರು ಬನವಾರಿ ಲಾಲ್ ಪಾಠಕ್. ವೃಂದಾವನದಲ್ಲಿ ಗೌರವ ಪಡೆದಿದ್ದ ಪಂಡಿತರಾಗಿದ್ದರು. ವೇದ, ಉಪನಿಷತ್ತು, ಗೀತೆಯ ಬಗ್ಗೆ ಅಪಾರ ಜ್ಞಾನವಿದ್ದರೂ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಯಾವಾಗಲೂ ಕಾಡುತ್ತಿತ್ತು. ದೇವರು ನಿಜವಾಗಿಯೂ ಭಕ್ತರಿಗಾಗಿ ಮಧ್ಯ ಪ್ರವೇಶ ಮಾಡುತ್ತಾನೆಯೇ? ಅವರು ಹಲವಾರು ಮಹಾತ್ಮರನ್ನು ಭೇಟಿ ಮಾಡಿದ್ದರು, ಆದರೆ ಮನಸ್ಸಿಗೆ ಸಂಪೂರ್ಣ ಸಮಾಧಾನ ಸಿಕ್ಕಿರಲಿಲ್ಲ. ಸ್ನೇಹಿತನೊಬ್ಬ ಹೇಳಿದ್ದನು, ಒಮ್ಮೆ ನೀಮ್ ಕರೋಲಿ ಬಾಬಾರನ್ನು ಭೇಟಿಯಾಗಿ ಬನ್ನಿ. ಉತ್ತರವನ್ನು ಅವರು ಮಾತಿನಿಂದ ಕೊಡುವುದಿಲ್ಲ, ಅನುಭವದಿಂದ ಕೊಡುತ್ತಾರೆ. ಆ ಮಾತಿನ ಪ್ರೇರಣೆಯಿಂದಲೇ ಅವರು ಆಶ್ರಮಕ್ಕೆ ಬಂದಿದ್ದರು. ಬಾಬಾ ಅವರತ್ತ ಒಮ್ಮೆ ನೋಡಿದರು. ಯಾವುದೇ ಪರಿಚಯವಿಲ್ಲ, ಯಾರೂ ಅವರ ಹೆಸರು ಹೇಳಿರಲಿಲ್ಲ. ಆದರೆ ಬಾಬಾ ನಗುತ್ತಾ ಹೇಳಿದರು, ಅಯ್ಯೋ ಪಂಡಿತ್ಜಿ, ಇಷ್ಟು ಪುಸ್ತಕ ಓದಿದ್ದೀಯಲ್ಲ, ಈಗ ಸ್ವಲ್ಪ ಹೃದಯವನ್ನೂ ಓದು. ಆ ಮಾತು ಕೇಳಿ ಪಾಠಕ್ ಅವರು ಬೆಚ್ಚಿಬಿದ್ದರು. ನನ್ನ ಹೆಸರು ಇವರಿಗೆ ಹೇಗೆ ಗೊತ್ತು? ನಾನು ಯಾರಿಗೂ ಹೇಳಿಲ್ಲವಲ್ಲ? ಅವರು ಬಾಬಾರ ಪಾದಗಳಿಗೆ ನಮಸ್ಕರಿಸಿದರು. ಬಾಬಾ ಅವರ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಜ್ಞಾನ ತಲೆಯಲ್ಲಿರಬಹುದು, ಆದರೆ ಭಕ್ತಿ ಹೃದಯದಲ್ಲಿರಬೇಕು. ತಲೆ ಮಾತ್ರ ಕೆಲಸ ಮಾಡಿದರೆ ಅಹಂಕಾರ ಬೆಳೆಯುತ್ತದೆ, ಹೃದಯ ಕೆಲಸ ಮಾಡಿದರೆ ದೇವರು ನೆಲೆಸುತ್ತಾನೆ. ಆ ಮಾತು ಅವರ ಮನಸ್ಸಿನ ಆಳಕ್ಕೆ ಇಳಿಯಿತು. ಆ ದಿನವಿಡೀ ಅವರು ಆಶ್ರಮದಲ್ಲೇ ಇದ್ದರು. ಭಕ್ತರಿಗೆ ಬಾಬಾ ತೋರಿಸುತ್ತಿದ್ದ ಪ್ರೀತಿ, ಬಡವರಿಗೆ ಊಟ ಕೊಡುತ್ತಿದ್ದ ರೀತಿ, ಮಕ್ಕಳೊಂದಿಗೆ ಆಟವಾಡುತ್ತಿದ್ದ ಸರಳತೆ, ಇವೆಲ್ಲವನ್ನೂ ನೋಡುತ್ತಾ ಅವರು ಆಶ್ಚರ್ಯಪಟ್ಟರು. ಸಂಜೆ ಹೊತ್ತಿಗೆ ಅವರು ಬಾಬಾರ ಬಳಿ ಕುಳಿತಿದ್ದರು. ಹಠಾತ್ತನೆ ಬಾಬಾ ಹೇಳಿದರು, ಪಂಡಿತ್ಜಿ, ನಿನ್ನ ಎದೆಯಲ್ಲಿ ಕೆಲವೊಮ್ಮೆ ನೋವು ಬರುತ್ತದೆ ಅಲ್ಲವೇ? ಅವರು ಬೆಚ್ಚಿಬಿದ್ದರು. ಹೌದು ಬಾಬಾ, ಆದರೆ ನಾನು ಯಾರಿಗೂ ಹೇಳಿಲ್ಲ. ಬಾಬಾ ಸುಮ್ಮನೆ ನಕ್ಕರು. ದೇಹದ ಮಾತು ವೈದ್ಯರಿಗೆ ಗೊತ್ತು, ಮನಸ್ಸಿನ ಮಾತು ಸ್ನೇಹಿತರಿಗೆ ಗೊತ್ತು, ಆದರೆ ಆತ್ಮದ ಮಾತು ದೇವರಿಗೆ ಮಾತ್ರ ಗೊತ್ತು. ಆ ಮಾತಿನ ಅರ್ಥ ಅವರಿಗೆ ಆಗ ಅಷ್ಟಾಗಿ ತಿಳಿಯಲಿಲ್ಲ. ಕೆಲವು ದಿನಗಳ ನಂತರ ಅವರು ಮನೆಗೆ ಹಿಂತಿರುಗಿದರು. ಕಾಲ ಕಳೆಯಿತು. ಒಂದು ದಿನ ಬೆಳಗ್ಗೆ ಅವರಿಗೆ ತೀವ್ರ ಎದೆನೋವು ಶುರುವಾಯಿತು. ಮನೆಯವರು ಗಾಬರಿಯಾದರು. ವೈದ್ಯರನ್ನು ಕರೆಸುವಷ್ಟರಲ್ಲಿ ಪರಿಸ್ಥಿತಿ ಗಂಭೀರವಾಯಿತು. ಅವರಿಗೆ ಉಸಿರಾಡಲೂ ಕಷ್ಟವಾಗತೊಡಗಿತು. ಆ ಕ್ಷಣದಲ್ಲಿ ಅವರಿಗೆ ಬಾಬಾರ ಮುಖ ನೆನಪಾಯಿತು. ಅವರು ಕಣ್ಣು ಮುಚ್ಚಿ ಒಂದೇ ಮಾತು ಹೇಳಿದರು, ಬಾಬಾ, ನಾನು ನಿಮ್ಮವನು. ಅಷ್ಟರಲ್ಲಿ ಅವರಿಗೆ ವಿಚಿತ್ರ ಅನುಭವವಾಯಿತು. ಯಾರೋ ತಲೆಯ ಮೇಲೆ ಮೃದುವಾಗಿ ಕೈಯಿಟ್ಟಂತಾಯಿತು. ಅದೇ ಪರಿಚಿತ ಧ್ವನಿ, ಭಯಪಡಬೇಡ, ರಾಮನಾಮ ಜಪ ಮಾಡು. ಅವರು ನಿಧಾನವಾಗಿ ಶ್ರೀರಾಮ ಶ್ರೀರಾಮ ಎಂದು ಜಪಿಸಲು ಆರಂಭಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಅವರ ಉಸಿರು ಸಮವಾಗತೊಡಗಿತು. ವೈದ್ಯರು ಬಂದಾಗ ಪರಿಸ್ಥಿತಿ ಆಶ್ಚರ್ಯಕರವಾಗಿ ಸುಧಾರಿಸಿತ್ತು. ವೈದ್ಯರು ಹೇಳಿದರು, ಇಷ್ಟು ಗಂಭೀರ ಸ್ಥಿತಿಯಿಂದ ಇಷ್ಟು ಬೇಗ ಚೇತರಿಸಿಕೊಳ್ಳುವುದು ಸಾಮಾನ್ಯವಲ್ಲ. ಪಾಠಕ್ ಅವರು ಮಾತ್ರ ನಗುತ್ತಿದ್ದರು. ಅವರಿಗೆ ಗೊತ್ತಿತ್ತು, ಇದು ಔಷಧಿಯ ಅದ್ಭುತವಲ್ಲ, ಇದು ಗುರುಕೃಪೆಯ ಸ್ಪರ್ಶ. ಕೆಲವು ದಿನಗಳ ನಂತರ ಅವರು ಮತ್ತೆ ಆಶ್ರಮಕ್ಕೆ ಬಂದರು. ಬಾಬಾ ಅವರನ್ನು ನೋಡಿದ ತಕ್ಷಣ ನಕ್ಕು ಹೇಳಿದರು, ಏನಪ್ಪಾ ಪಂಡಿತ್ಜಿ, ರಾಮನಾಮ ಕೆಲಸ ಮಾಡಿತೇ? ಅವರ ಕಣ್ಣಲ್ಲಿ ನೀರು ತುಂಬಿತು. ಬಾಬಾ, ನೀವು ಅಂದು ನನ್ನ ಬಳಿಯೇ ಇದ್ದೀರಿ. ಬಾಬಾ ಎಂದಿನಂತೆ ವಿಷಯ ಬದಲಾಯಿಸಿದರು. ನಾನು ಎಲ್ಲಿದ್ದೆ? ರಾಮನೇ ಇದ್ದನು. ಎಲ್ಲವನ್ನೂ ರಾಮನೇ ಮಾಡುತ್ತಾನೆ. ಇದೇ ಬಾಬಾರ ಮಹಿಮೆ. ಯಾವ ಅದ್ಭುತವನ್ನೂ ತಮ್ಮ ಹೆಸರಿಗೆ ತೆಗೆದುಕೊಳ್ಳಲಿಲ್ಲ. ಪ್ರತಿ ಕೃಪೆಯನ್ನು ಶ್ರೀರಾಮನ ಪಾದಗಳಿಗೆ ಅರ್ಪಿಸುತ್ತಿದ್ದರು. ಆ ದಿನದಿಂದ ಬನವಾರಿ ಲಾಲ್ ಪಾಠಕ್ ಅವರ ಜೀವನ ಸಂಪೂರ್ಣ ಬದಲಾಯಿತು. ಅವರು ಕೇವಲ ಶಾಸ್ತ್ರಗಳನ್ನು ಹೇಳುವ ಪಂಡಿತರಾಗಿರಲಿಲ್ಲ, ಭಕ್ತಿಯ ಸಿಹಿಯನ್ನು ಅನುಭವಿಸಿದ ಸಾಧಕರಾದರು. ಅವರು ಹೇಳುತ್ತಿದ್ದರು, ನಾನು ಸಾವಿರಾರು ಶ್ಲೋಕಗಳನ್ನು ಓದಿದ್ದೆ, ಆದರೆ ನೀಮ್ ಕರೋಲಿ ಬಾಬಾರ ಒಂದು ನಗು ನನಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ಕಲಿಸಿತು. ಭಕ್ತನ ಕಣ್ಣೀರಿನ ಬೆಲೆ. ಕಂಜಿ ಧಾಮದಲ್ಲಿ ಮಳೆ ನಿಧಾನವಾಗಿ ಸುರಿಯುತ್ತಿತ್ತು. ಆಶ್ರಮದ ಆವರಣದಲ್ಲಿ ತೇವಗೊಂಡ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿತ್ತು.
ಬಾಬಾ ಎಂದಿನಂತೆ ಕಂಬಳಿ ಹೊದ್ದು ಮೌನವಾಗಿ ಕುಳಿತಿದ್ದರು. ಭಕ್ತರು ಒಬ್ಬೊಬ್ಬರಾಗಿ ಬಂದು ಅವರ ಪಾದಗಳಿಗೆ ನಮಸ್ಕರಿಸುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ವೃದ್ಧ ಮಹಿಳೆ ಆಶ್ರಮಕ್ಕೆ ಬಂದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಬಟ್ಟೆಯ ಚೀಲವಿತ್ತು. ಆ ಚೀಲದಲ್ಲಿ ಕೆಲವೇ ಸೇಬು ಹಣ್ಣುಗಳಿದ್ದವು. ಅವು ಅವಳ ಮನೆಯ ತೋಟದಲ್ಲಿ ಬೆಳೆದಿದ್ದವು. ಅವಳು ಬಹಳ ಬಡವಳಾಗಿದ್ದಳು. ಆದರೆ ಬಾಬಾರನ್ನು ಖಾಲಿ ಕೈಯಲ್ಲಿ ಕಾಣಲು ಅವಳ ಮನಸ್ಸು ಒಪ್ಪಲಿಲ್ಲ. ಭಕ್ತರು ದೊಡ್ಡ ದೊಡ್ಡ ಹಣ್ಣುಗಳ ಬುಟ್ಟಿಗಳನ್ನು, ಸಿಹಿ ತಿಂಡಿಗಳನ್ನು, ದುಬಾರಿ ಕಾಣಿಕೆಗಳನ್ನು ತರುತ್ತಿದ್ದರು. ಅದನ್ನು ನೋಡಿ ವೃದ್ಧೆಗೆ ಸಂಕೋಚವಾಯಿತು. ನನ್ನ ಈ ಚಿಕ್ಕ ಕಾಣಿಕೆಯನ್ನು ಬಾಬಾ ಸ್ವೀಕರಿಸುತ್ತಾರೆಯೇ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ನಿಧಾನವಾಗಿ ಮುಂದೆ ಬಂದಳು. ಬಾಬಾ ಅವಳನ್ನು ಕಂಡ ತಕ್ಷಣ ನಗುತ್ತಾ, ಅಮ್ಮ, ನಾನು ಕಾಯುತ್ತಿದ್ದದ್ದು ನಿನ್ನನ್ನೇ ಎಂದರು. ಆ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ವೃದ್ಧೆ ಕಣ್ಣೀರು ಹಾಕುತ್ತಾ ಚೀಲವನ್ನು ಬಾಬಾರ ಕೈಗೆ ಕೊಟ್ಟಳು. ಬಾಬಾ ಕೂಡಲೇ ಆ ಸೇಬುಗಳಲ್ಲಿ ಒಂದನ್ನು ತೆಗೆದು ಸಂತೋಷದಿಂದ ತಿನ್ನಲು ಆರಂಭಿಸಿದರು. ನಂತರ ಭಕ್ತರತ್ತ ತಿರುಗಿ, ಪ್ರೀತಿಯಿಂದ ಕೊಟ್ಟ ಒಂದು ಹಣ್ಣು 1000 ಚಿನ್ನದ ಕಾಣಿಕೆಗಳಿಗಿಂತ ಅಮೂಲ್ಯ ಎಂದರು. ಅಲ್ಲಿದ್ದ ಎಲ್ಲರೂ ಮೌನರಾದರು. ಆ ದಿನ ಎಲ್ಲರಿಗೂ ಒಂದು ಸತ್ಯ ಅರಿವಾಯಿತು. ದೇವರು ಕಾಣಿಕೆಯ ಬೆಲೆಯನ್ನು ನೋಡುವುದಿಲ್ಲ, ಅದನ್ನು ಕೊಡುವ ಹೃದಯದ ಪ್ರೀತಿಯನ್ನು ಮಾತ್ರ ನೋಡುತ್ತಾನೆ. ಬಾಬಾರ ಜೀವನದ ಪ್ರತಿಯೊಂದು ಘಟನೆ ಇದೇ ಸತ್ಯವನ್ನು ಮತ್ತೆ ಮತ್ತೆ ನೆನಪಿಸುತ್ತಿತ್ತು. ಅವರು ಭಕ್ತರ ಕೈಯಲ್ಲಿದ್ದ ವಸ್ತುವನ್ನು ನೋಡಲಿಲ್ಲ, ಅವರ ಹೃದಯದಲ್ಲಿದ್ದ ಭಾವವನ್ನು ಮಾತ್ರ ನೋಡುತ್ತಿದ್ದರು. ಅದಕ್ಕಾಗಿಯೇ ಅವರ ಸನ್ನಿಧಿಗೆ ಬಂದವರು ಕೈಯಲ್ಲಿ ಏನೂ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಅಪಾರ ಸಂಪತ್ತನ್ನು ಹೊತ್ತು ಹಿಂತಿರುಗುತ್ತಿದ್ದರು.